ನಮಸ್ಕಾರ. ಡಿಸೆಂಬರ್ ತಿಂಗಳಲ್ಲಿ ನಾವು 6 ದಿನಗಳನ್ನು ಡೇಂಜರ್ ಅಂತ ಕೊಟ್ಟಿದ್ವಿ. ಅದರಲ್ಲಿ 15 ತಾರೀಕಿಗೆ ಕೂಡ ಒಂದು 15 ತಾರೀಕಿಗೆ ಬೆಳಗಿನ ಜಾವ ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತಹ ಟೆರ್ರಿಸ್ಟ್ ಅಟ್ಯಾಕ್ ಆಗಿರುವಂತಹ ನ್ಯೂಸು ಇಡೀ ದೇಶಾದ್ಯಂತ ಜಗತ್ತಾದ್ಯಂತ ಎಲ್ಲ ನ್ಯೂಸ್ ಚಾನಲಲ್ಲಿ ಬಿತ್ತರಣೆ ಆಯಿತು. 14ನೇ ತಾರೀಕಿಗೆ 7 ಗಂಟೆ ಸಂಜೆ 7 ಗಂಟೆಗೆ ಸಿಡ್ನಿಯಲ್ಲಿರುವಂಥ ಮೌಂಡಿಯಾ ಬೀಚಲ್ಲಿ ಟೆರ್ರಿಸ್ಟ್ ಅಟ್ಯಾಕ್ ಆಯಿತು. ಅದರಲ್ಲಿ 15ಕ್ಕೂ ಹೆಚ್ಚು ಜನ ಸತ್ತರು ಮತ್ತು ಹೆಚ್ಚು ಜನ ಗಾಯಾಳುಗಳು ಕೂಡ ಆದರು. ಅದಲ್ಲದೇ ನಮ್ಮ ಕರ್ನಾಟಕದ ಹಿರಿಯ ಒಬ್ಬರು ರಾಜಕಾರಣಿಗಳು ಶಿವಶಂಕರಪ್ಪನವರು ಕೂಡ 14ನೇ ತಾರೀಕಿಗೆ ಸಂಜೆ ಅಕ್ಕಪಕ್ಕದ ಅದೇ ಟೈಮಲ್ಲಿ ಡೆತ್ ಆಯಿತು. ಅದರ 15ನೇ ತಾರೀಕಿಗೆ ಬೆಳಗಿನ ಜಾವ ಇಡೀ ಜಗತ್ತಾದ್ಯಂತ ಇದು ನ್ಯೂಸ್ ಆಯಿತು. ಅವತ್ತು 15ನೇ ತಾರೀಕಿಗೆ ಬೆಳಗಿನ ಜಾವ ಟಿ ವಿ ಆನ್ ಮಾಡ್ತಿದ್ದಂಗೆ ನಮಗೆ ಕೆಟ್ಟ ಕರಾಳ ಸಂಗತಿಯ ನ್ಯೂಸ್ಗಳು. ಟೆರ್ರಿಸ್ಟ್ ಅಟ್ಯಾಕ್, ಈ ಟೆರ್ರಿಸ್ಟ್ ಅಟ್ಯಾಕ್ನ ಯಾರೂ ಕೂಡ ಒಂದು ಕ್ಷುಲ್ಲಕ ಅಂತ ತಿಳ್ಕೊಳ್ಳೋಂಥ ಸಂಗತಿ ಅಲ್ಲ. ಯಾಕೆಂದರೆ ಟೆರ್ರಿಸ್ಟ್ ಅಟ್ಯಾಕಿಗೆ ಯಾವುದೇ ಥರ ಬಾರ್ಡ್ರ್ ಇಲ್ಲ, ಅಥವಾ ಯಾವುದೇ ಥರ ಒಂದು ಕಾಸ್ಟ್ ಅಂತ ಇಲ್ಲ. ಅದು ಯಾರು ಸಿಗ್ತಾರೋ ಅದ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದು ಇಡೀ ಜಗತ್ತಿಗೆ ಒಂದು ಕ್ಯಾನ್ಸರ್ ಥರ ರೋಗ. ಅದು ಏನಾಗಿದೆ, ಮುಂಬರೋ ದಿನಗಳಲ್ಲಿ ಎಷ್ಟೋ ಯುವ ಜನತೆಗೆ ಡಿಸೆಂಬರ್ ಆಚರಣೆ ಮಾಡ್ಕೋಬೇಕು ಅಂತಂದ ಜನಗಳಿಗೆ ಹೆದರಿಕೆ ಹುಟ್ಟಿಸ್ಬಿಟ್ಟಿದೆ. ಸೊ ನಾವು ಕೊಟ್ಟಂತಹ ಇನ್ನೂ 3 ದಿನಗಳಲ್ಲಿ ಏನಾಗುತ್ತೆ, ಆ ಅಲರ್ಟ್ ಏನಾಗುತ್ತೆ ಅಂತ ಕಾದು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇಂದಿನ ಸಂಚಿಕೆಗೆ ಅಲ್ಪ ವಿರಾಮ ಇಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.